ಎಲ್ರಿಗೂ ನಮಸ್ಕಾರ. ನೇಸರಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಂಡಕ್ಕಿ ಒಗ್ಗರಣೆ ಅಥವಾ ಮಂಡಕ್ಕಿ ಉಸ್ಲಿ. ದಾವಣಗೆರೆ ಚಿತ್ರದುರ್ಗ ಸೈಡ್ ಮಾಡ್ತೀವಿ ಇದನ್ನು. ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸಪ್ಪೆ ಮಂಡಕ್ಕಿ ಅಥವಾ ಚುರುಮುರಿ ತೊಗೊಂಡಿದ್ದೀನಿ. ಹಾಗೆಯೇ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಟಿರೋದು ಇದು, ಉಪ್ಪು, ಸಾಸಿವೆ, ಜೀರಿಗೆ ಮತ್ತು ನಿಂಬೆಹಣ್ಣು. ಮಂಡಕ್ಕಿನ ನೀರಲ್ಲಿ ನೆನೆಸಿಟ್ಕೋಬೇಕು. ನೀರಲ್ಲಿ ನೆನೆಸೋದ್ರಿಂದ ಅದರಲ್ಲಿರೋ ಧೂಳು ಸಹ ಹೊರಟೋಗುತ್ತೆ. ದಾವಣಗೆರೆ ಸೈಡೆಲ್ಲ ಮಂಡಕ್ಕಿ ಚೆನ್ನಾಗಿರುತ್ತೆ. ಅದು ತುಂಬ ಹೊತ್ತು ನೀರಲ್ಲಿ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ ಸಿಗೋ ಮಂಡಕ್ಕಿ ಒಂದು 5 ನಿಮಿಷನಾದರೂ ನೀರಲ್ಲಿ ಬಿಡಬೇಕು. ನೀರಲ್ಲಿ ನೆನೆಸ್ಬಿಟ್ಟು ನೀರೆಲ್ಲ ಹಿಂಡಿ ಮಂಡಕ್ಕಿನ ಇನ್ನೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೋಬೇಕು. ಕ್ವಾಂಟಿಟಿ ಮಂಡಕ್ಕಿ ಎಷ್ಟು ತಗೋತಾ ಇದ್ದೀರಾ ಅದು ಡಿಪೆಂಡ್ ಆಗುತ್ತೆ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಕರಿಬೇವು ಹಾಕ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡ್ಕೋಬೇಕು. ಈಗ ಅರಿಶಿನ ಪುಡಿ ಮತ್ತು ಟೊಮೆಟೊ ಹಾಕೋಣ. ಈರುಳ್ಳಿ ಸ್ವಲ್ಪ ಬೆಂದ ನಂತರನೇ ಟೊಮೆಟೊ ಹಾಕಬೇಕು. ಟೊಮೆಟೊ ಚೆನ್ನಾಗಿ ಬೇಯಲಿ ಅಂತ 1-2 ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. 1-5 ನಿಮಿಷ ಒಗ್ಗರಣೆ ಬೇಯೋದಕ್ಕೆ ಬಿಡಬೇಕು. ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಂತರ ನೆನೆಸಿಟ್ಟಿರೋಂಥ ಮಂಡಕ್ಕಿ ಇರುತ್ತಲ್ಲ ಅದನ್ನು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮಂಡಕ್ಕಿ ಜೊತೆಯಲ್ಲೇ ಹುರ್ಗಡ್ಲೆ ಪುಡಿ ಹಾಕ್ಕೋಬೇಕು. ಹಾಗೆ ಉಪ್ಪು ಸಹ ಹಾಕಬೇಕು, ನೀಟಾಗಿ ಬೆರೆತ್ಕೊಳ್ಳುತ್ತೆ. ಹುರ್ಗಡ್ಲೆ ಪುಡಿ ಸ್ವಲ್ಪ 1-2 ಚಮಚ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ ಟೇಸ್ಟು. ಒಗ್ಗರಣೆಗೆ ಮಂಡಕ್ಕಿ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರಿಂದ ನಾನು ಇನ್ನೂ ಸ್ವಲ್ಪ ಮಂಡಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಗ್ಗರಣೆನ ನೀಟಾಗಿ ಕಲಿಸ್ಕೋಬೇಕು. ಮತ್ತು ಮಂಡಕ್ಕಿ ಎಕ್ಸ್ಟ್ರಾ ಹಾಕಿದ್ರಿಂದ ಇನ್ನೂ ಸ್ವಲ್ಪ ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಸ್ಟವ್ ಹಚ್ಚಿ 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ ಮಂಡಕ್ಕಿನ. ನೀಟಾಗಿ ಬಿಸಿ ಆದರೆ ರುಚಿಯಾದ ಮಂಡಕ್ಕಿ ಉಸ್ಲಿ ಸವಿಯಲು ಸಿದ್ಧ ಆಗಿರುತ್ತೆ.